ನೆಕ್ಸ್ಟ್ ಏನಿದೆ ಭಾರತದ ಬಳಿ ಆಕಾಶ್. ಈಗ D4 ಆಂಟಿ ಡ್ರೋನ್ ಸಿಸ್ಟಮ್ ಬಗ್ಗೆ ಗಮನಿಸಿದ್ವಿ ಇಷ್ಟೊತ್ತು ಕೂಡ. ಇದು ಡ್ರೋನ್ಗಳನ್ನ ಪತ್ತೆ ಹಚ್ಚಿ ತಡೆಯುವಂತ ಸಾಮರ್ಥ್ಯ ಇರುವಂತದ್ದು. ಈಗ ಆಕಾಶ್ ಈ ಒಂದು ಅಸ್ತ್ರ ಏನ್ ಮಾಡುತ್ತೆ ಹಾಗಾದ್ರೆ? ಆಕಾಶ್ ವಾಯು ರಕ್ಷಣೆಯ ವ್ಯವಸ್ಥೆ. ಎಸ್, ಇದು ನೋಡಿ ಹೆಂಗಿದೆ ಆಕಾಶ್ ವಾಯು ರಕ್ಷಣೆ ವ್ಯವಸ್ಥೆ. ಇದು ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಕಂಟ್ರೋಲ್ ರಿಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳಿ ಇದನ್ನ ಕರೀತಾರೆ. ADCRS, ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಕಂಟ್ರೋಲ್ ರಿಪೋರ್ಟಿಂಗ್ ಸಿಸ್ಟಮ್. ನೋಡಿ, ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಇವುಗಳೆಲ್ಲ ಯುದ್ಧ ಭೂಮಿಯಲ್ಲಿ ಇರ್ತವೆ ಮತ್ತು ಭಾರತದ ಬಳಿ ಇದೆ ಅನ್ನೋದಕ್ಕೆ ಒಂದು ನಮಗೆಲ್ಲ ಹೆಮ್ಮೆಯ ಸಂಗತಿ ಇದೆ. ಇದೆಲ್ಲವೂ ಕೂಡ ಭಾರತದ ಬಳಿ ಇದೆ ಅಂದಾಗ ವಿದೇಶಗಳಿಗೆ ಭಯ ಶುರುವಾಗುತ್ತೆ. ಭಾರತವನ್ನ ತಡೋಬಾರ್ದಪ್ಪ, ಭಾರತವನ್ನ ಮುಟ್ಟಬಾರ್ದಪ್ಪ ಅಂತ ಹೇಳಿ. ಆಕಾಶ್ ವಾಯು ರಕ್ಷಣೆಯ ವ್ಯವಸ್ಥೆ ಇದು ಯಾವ ರೀತಿಯ ಕಾರ್ಯವನ್ನ ನಿರ್ವಹಿಸುತ್ತೆ, ಇದರ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಕಂಟ್ರೋಲ್ ರಿಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ, ADCRS. ಆಕಾಶ ಕ್ಷಿಪಣಿಯನ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ. ಇದು ಹೆಮ್ಮೆಯ ಸಂಗತಿ, ಹೆಮ್ಮೆಯ ವಿಚಾರ. ಆಕಾಶ ಕ್ಷಿಪಣಿಯನ್ನ ನಮ್ಮ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರೋದು. ಇದಕ್ಕಿಂತ ಹೆಮ್ಮೆಯ ಸಂಗತಿ ಅನ್ನೋದು ಕೂಡ ನಮ್ಮ ಬೆಂಗಳೂರಿನಲ್ಲೇ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರೋದು ಇದನ್ನ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಎಲ್ಲಿದೆ? ನಮ್ಮ ಬೆಂಗಳೂರಿನಲ್ಲಿದೆ. ಇದು ನಮ್ಮ ಬೆಂಗಳೂರಿನ ಹೆಮ್ಮೆ, ಇದು ನಮ್ಮ ಭಾರತದ ಹೆಮ್ಮೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಕಂಟ್ರೋಲ್ ರಿಪೋರ್ಟಿಂಗ್ ಸಿಸ್ಟಮ್ ಆಕಾಶ್ ಕ್ಷಿಪಣಿಯನ್ನ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ. ಸಂಪೂರ್ಣವಾಗಿ ಆಟೋಮೇಟೆಡ್ ವಾಯು ರಕ್ಷಣಾ ವ್ಯವಸ್ಥೆ ಇದು. ಆಟೋಮೇಟೆಡ್ ವಾಯು ರಕ್ಷಣಾ ವ್ಯವಸ್ಥೆ. ಹಾರಿ ಬಿಡುವ ಕ್ಷಿಪಣಿಗಳನ್ನ ಹೊಡೆದುರುಳಿಸುವ ಆಕಾಶ್. ಹಾರಿ ಬಿಡುವಂತ ಕ್ಷಿಪಣಿಗಳು ಅಥವಾ ಈ ಪಾಕಿಸ್ತಾನದಿಂದ ಭಾರತದ ಕಡೆ ಹಾರಿ ಬರ್ತವೆ. ಆ ಕ್ಷಿಪಣಿಗಳನ್ನ ಹೆಂಗೆ ನಾವು ತಡೆಯೋದು, ಆ ಕ್ಷಿಪಣಿಗಳನ್ನ ನಾವು ಹೆಂಗೆ ಹೊಡೆದು ಹಾಕೋದು ಅನ್ನೋ ಒಂದು ಯೋಚನೆ ಬಂದಾಗ ಆಕಾಶ್ ವಾಯು ರಕ್ಷಣೆ, ಆಕಾಶ್ ಏನು ಈ ಒಂದು ಕ್ಷಿಪಣಿ ಇದೆಯಲ್ಲ ಇದನ್ನ ಬಳಕೆ ಮಾಡಿಕೊಳ್ಳುತ್ತಾರೆ. S-400 ಜೊತೆಗೆ ಆಕಾಶ್ನ ಸಹ ಬಳಸಲಾಗಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಆಟೋಮೇಟೆಡ್ ವಾಯು ರಕ್ಷಣಾ ವ್ಯವಸ್ಥೆ, ಹಾರಿ ಬಿಡುವ ಕ್ಷಿಪಣಿಗಳನ್ನ ಆಕಾಶ್ ಹೊಡೆದಿ ಹಾಕಿದೆ. S-400 ಜೊತೆಗೆ ಆಕಾಶ್ನ ಸಹ ಬಳಸಲಾಗಿತ್ತು. ಏರ್ ಡಿಫೆನ್ಸ್ ಸಿಸ್ಟಮ್ ನಿಮಗೆಲ್ಲ ಕೇಳಿರ್ತೀರಿ. ಭಾರತ ಪಾಕಿಸ್ತಾನದ ಲಾಹೋರ್ನಲ್ಲಿದ್ದಂಥ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಹೊಡೆದು ಹಾಕಿತ್ತು. ಆ ನಿಟ್ಟಿನಲ್ಲಿ ಪಾಕಿಸ್ತಾನವು ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದಾಕಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿತ್ತು. ಅದು ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತದ ಬಳಿ ಇರುವಂತ ಈ ಶಸ್ತ್ರಾಸ್ತ್ರಗಳಿಗೆ, ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಅದರ ತಾಕತ್ತು ಅಷ್ಟಿದೆ. S-400 ಜೊತೆಗೆ ಆಕಾಶ್ನ ಸಹ ಬಳಸಲಾಗಿತ್ತು. ಶತ್ರು ರಾಷ್ಟ್ರಗಳಿಂದ ಹಾರಿ ಬರುವಂತ ಈ ಕ್ಷಿಪಣಿಗಳನ್ನ ಹೊಡೆದು ಹಾಕೋದಕ್ಕೆ, ತಡೆಯೋದಕ್ಕೆ. ಇಷ್ಟು ಆಕಾಶ್